ಹೆಣ್ಣು ಒಂದು ಅಬಲೆಯಲ್ಲ, ಸಬಲೆ ಅನ್ನೋದನ್ನ ಸಾಬೀತುಪಡಿಸುವ ಸಾಕಷ್ಟು ಉದಾಹರಣೆಗಳು ನಮ್ಮ ನಿಮ್ಮ ಮುಂದಿದೆ. ಬೈಕ್, ಕಾರಿನಿಂದ ಹಿಡಿದು ಯುದ್ಧ ವಿಮಾನಗಳನ್ನ ಓಡಿಸುವಷ್ಟು ಸಾಮರ್ಥ್ಯದ ಮೂಲಕ ಯಶಸ್ಸನ್ನ ಗಳಿಸಿಕೊಂಡಿದ್ದಾಳೆ. ಅಂತಹದ್ದೇ ಓರ್ವ ಗಟ್ಟಿಗಿತ್ತಿ ಮಹಿಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ಹೌದು, ಇವರು ಹೆಸರಿಗೋ ಹವ್ಯಾಸಕ್ಕೋ ಈ ವೃತ್ತಿಯಲ್ಲಿ ತೊಡಗಿಕೊಂಡವರಲ್ಲ. ಹಸಿವು ಈಕೆಯನ್ನ ಈ ವೃತ್ತಿಯ ಕಡೆಗೆ ಕೊಂಡೊಯ್ದಿದೆ. ಮೂಲತಃ ಹಾವೇರಿ ಜಿಲ್ಲೆಯ ನಿವಾಸಿಯಾಗಿರುವ ಸಂಕ್ರವ್ವ ಲಾಮಾಣಿ ಈ ಕಥೆಯ ನಾಯಕಿ. ಜೀವನ ನಿರ್ವಹಣೆಗಾಗಿ ಈಕೆ ಆಯ್ದುಕೊಂಡಿರುವ ರಸ್ತೆ ಡಾಂಬರೀಕರಣ ಮಾಡಲು ಬಳಸುವ ರೋಡ್ ರೋಲರ್ ಚಾಲನಾ ವೃತ್ತಿಯನ್ನ. ನಲವತ್ತು ವರ್ಷ ಪ್ರಾಯದ ಸಂಕ್ರವ್ವ ಸುಮಾರು 20 ವರ್ಷಗಳ ಹಿಂದೆ ಹಾವೇರಿಯಿಂದ ಕೆಲಸ ಹುಡುಕಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದ್ರು. ಲೋಕೋಪಯೋಗಿ ಇಲಾಖೆಯ E1 ಗುತ್ತಿಗೆದಾರರಾದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ರಾಧಾಕೃಷ್ಣ ನಾಯಕ್ ಅವರಿಗೆ ತಮ್ಮ ಕಂಪನಿಯಲ್ಲಿ ಕೂಲಿ ಕೆಲಸ ಮಾಡಲು ಅವಕಾಶವನ್ನ ಅಂದು ನೀಡಿದ್ರು. ಆ ಬಳಿಕ ರಸ್ತೆ ನಿರ್ಮಾಣ ಕಾಮಗಾರಿಯಲ್ಲಿ ತನ್ನನ್ನ ತೊಡಗಿಸಿಕೊಂಡ ಸಂಕ್ರವ್ವ ಕೆಲಸದಲ್ಲಿ ಪಡೆದ ಅನುಭವದ ಮೇಲೆ ಇಂದು ಮೇಸ್ತ್ರಿಯಾಗಿ ಬಡ್ತಿ ಹೊಂದಿದ್ದಾರೆ. ಮೇಸ್ತ್ರಿಯಾಗಿ ದುಡಿಯುತ್ತಿದ್ದ ಸಂದರ್ಭದಲ್ಲಿ ಸಂಕ್ರವ್ವ ತಮ್ಮ ಕಂಪನಿ ಮಾಲೀಕರಾದ ರಾಧಾಕೃಷ್ಣ ನಾಯಕರಲ್ಲಿ ಪ್ರತಿದಿನವೂ ಒಂದು ಬೇಡಿಕೆಯನ್ನ ಇಡುತ್ತಿದ್ದರಂತೆ. ತಮಗೆ ಒಂದು ಬಾರಿ ರೋಡ್ ರೋಲರ್ ಚಲಾಯಿಸುವ ಅವಕಾಶ ನೀಡಬೇಕೆಂದು. ಇದಕ್ಕಾಗಿ ಅವರು ಕೆಲಸ ಮಾಡುವ ಸಂದರ್ಭದಲ್ಲೆಲ್ಲ ರೋಡ್ ರೋಲರ್ ಓಡಿಸುವ ವಿಧಾನವನ್ನ ನೋಡಿಕೊಂಡೇ ಕಲಿತಿದ್ರು. ಎಷ್ಟು ವರ್ಷದಿಂದ ಕಲ್ತೀರಿ ನೀವು? ಎಲ್ಲಿ? ಅಲ್ಲ, ಸೈಟ್ ಅಲ್ಲಿ ಕೆಲಸ ಮಾಡೋದು, ಇದನ್ನ ನೋಡಿನೇ ಕಲ್ತದಷ್ಟೇ. ಹಾ, ಸರಿ ಸರಿ. ಒಂದು ಬಾರಿ ಕೈಗೆ ಸಿಕ್ಕಿದ್ದಲ್ಲಿ ಓಡಿಸಬಲ್ಲೆ ಎನ್ನುವ ಛಲ ಆಕೆಯಲ್ಲಿದ್ದ ಕಾರಣವೇ ಆಕೆ ನಿರಂತರವಾಗಿ ಮಾಲೀಕರ ಬಳಿ ಅವಕಾಶ ನೀಡುವಂತೆ ಒತ್ತಾಯಿಸುತ್ತಿದ್ರು. 2021ರಲ್ಲಿ ಚಾರ್ಮಡಿ ರಾಜ್ಯ ಹೆದ್ದಾರಿಯ ಕಾಮಗಾರಿ ನಡೆಸುತ್ತಿದ್ದ ಸಂದರ್ಭದಲ್ಲಿ ಮಾಲೀಕ ರಾಧಾಕೃಷ್ಣ ನಾಯಕ್ ಸಂಕ್ರವ್ವರಿಗೆ ರೋಡ್ ರೋಲರ್ ಚಲಾಯಿಸಲು ಮೊದಲ ಬಾರಿಗೆ ಅವಕಾಶ ನೀಡಿದ್ರು. ಆ ಬಳಿಕದಿಂದ ಸಂಕ್ರವ್ವ ರೋಡ್ ರೋಲರ್ ಚಾಲಕಿಯಾಗಿ ಸೈ ಎನಿಸಿಕೊಂಡಿದ್ರು. ಇದೀಗ ಸಣ್ಣ ಪುಟ್ಟ ಡಾಂಬರೀಕರಣ ಕಾಮಗಾರಿಯನ್ನ ಮಾಲೀಕರು ಸಂಕ್ರವ್ವನ ಜವಾಬ್ದಾರಿಗೆ ಬಿಡ್ತಿದ್ದಾರೆ. ತನ್ನದ್ದೇ ಕೆಲಸಗಾರರ ತಂಡವೊಂದನ್ನ ಕಟ್ಟಿಕೊಂಡು ಬಿಸಿಲು ಮಳೆ ಲೆಕ್ಕಿಸದೆ ದುಡಿಯುವ ಸಂಕ್ರವ್ವ ರಾಧಾಕೃಷ್ಣರ ಕಂಪನಿಯ ಒಂದು ಅಮೂಲ್ಯ ಸೊತ್ತಾಗಿಯೂ ಬದಲಾಗಿದ್ದಾರೆ. ಮಹಿಳೆ ಮನಸ್ಸು ಮಾಡಿದ್ದಲ್ಲಿ ಏನನ್ನ ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಉದಾಹರಣೆಯಾಗಿ ಸಂಕ್ರವ್ವ ಲಾಮಾಣಿಯು ಕಾಣಿಸಿಕೊಳ್ಳುತ್ತಾರೆ.